ಊರಿಂದ ನೋಡ್ಬೋದು ಏನಂತಂದಿದೆ ಅಂತ ಎಳೆ ಸೌತೆಕಾಯಿ. ಸೊ ಇಲ್ಲಿ ಬೆಂಗಳೂರಲ್ಲಿ ಈ ಥರ ಸೌತೆಕಾಯಿ ಸಿಗಲ್ಲ, ಎಳೆ ಸೌತೆಕಾಯಿ. ಆಮೇಲೆ ಇದಕ್ಕೆ ಕಾರ್ಜಿಕಾಯಿ ಅಂತ ಹೇಳ್ತೀವಿ ನಾವು. ಇವೆರಡು ಗೋಲ್ಡ್ ನೋಸ್ ಪಿನ್ಸ್ ಇವು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಇವತ್ತು ಸುಮ್ಮನೆ ನಾರ್ಮಲ್ ಬ್ಲಾಗ್ ಮಾಡ್ತಾಯಿದ್ದೆ. ಹಾಗೆ ನಮ್ಮ ಮಮ್ಮಿ ಊರಿಂದ ಬಂದಿದ್ದಾರೆ. ಸೊ ಅವರು ರೊಟ್ಟಿ ಮಾಡ್ತಿದ್ದಾರೆ. ಹಾಗೆ ಊರಿಂದ ಸ್ವಲ್ಪ ಸೊಪ್ಪು ಆಮೇಲೆ ಏನು ತರಕಾರಿ ಅವೆಲ್ಲ ತಂದಿದ್ದಾರೆ. ಏನೇನು ತಂದಿದ್ದಾರೆ, ಹಾಗೆ ರೊಟ್ಟಿ ಜೊತೆ ಏನು ಸ್ಪೆಷಲ್ ಮಾಡ್ತಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಮಮ್ಮಿ ಹಲೋ, ಹಾಯ್. ನಮ್ಮ ಮಮ್ಮಿ ಏನಾದ್ರು ಊರಿಂದ ಬಂದ್ರೆ ಕಿಚನ್ ಅವ್ರಿಗೆ ಬಿಟ್ಬಿಡ್ತೀನಿ. ನಾನಿದ್ರೆ ನೀಟ್ ಇರುತ್ತೆ, ನೀನು ಬಂದ್ರೇನೆ ಹಿಂಗೆ ಮಾಡೋದು. ಎಲ್ಲ ಹರ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಏನು ಮಾಡಕತ್ತಿ ಇವಾಗ? ಜೋಳದ ರೊಟ್ಟಿ. ನಾನು ತೀಡ್ ಮಾಡ್ತೀನಿ, ನಮ್ಮ ಮಮ್ಮಿ ನೋಡ್ಬೋದು ಬಡದ್ ಮಾಡ್ತಾರೆ. ಹೆಂಗೆ ಮಾಡ್ತೀವಿ ಮಮ್ಮಿ? ತೋರ್ಸಿ ಸ್ವಲ್ಪ. ಹಾಕೊಂಡು ಮಾಡ್ಬೇಕು, ಹೆಂಗೆ ಮಾಡ್ತಾರೆ ಅದೇ ಹೆಂಗೆ ಮಾಡ್ಬೇಕು ತೋರಿಸಿ. ಅನ್ಸೈತೆ ಮತ್ತೊಂದು ಸರಿ. ಸೊ ನೋಡ್ಬೋದು, ಹಿಟ್ಟಿಡ್ಕೊಂಡು ನೀರು ಹಾಕ್ಬೇಕು. ಆಲ್ರೆಡಿ ಮಾಡಿಟ್ಟಿದ್ದಾರೆ ನೋಡ್ಬೋದು. ಇಷ್ಟು ಇಲ್ಲಿದೆ, ಆಯ್ತಾ ಇದು. ಇಲ್ಲಿ ರೊಟ್ಟಿ ಮಾಡಿಟ್ಟಿದ್ದಾರೆ. ಇದೇನು ಮಮ್ಮಿ? ಕಾಳು? ಹೆಸರು ಕಾಳು ಪಲ್ಯ. ಹೆಸರು ಕಾಳು, ಕಾರ್ಚಿಕಾಯಿ, ಪುಂಡೆ ಸೊಪ್ಪು. ಸೊ ಊರಿಂದ ಏನೇನು ತಂದಿದ್ದಾರೆ ತೋರಿಸ್ತೀನಿ ಬನ್ನಿ. ಊರಿಂದ ನೋಡ್ಬೋದು ಏನೇನು ತಂದಿದ್ದಾರೆ ಅಂತ. ಎಳೆ ಸೌತೆಕಾಯಿ. ಸೊ ಇಲ್ಲಿ ಬೆಂಗಳೂರಲ್ಲಿ ಈ ಥರ ಸೌತೆಕಾಯಿ ಸಿಗಲ್ಲ, ಎಳೆ ಸೌತೆಕಾಯಿ. ಆಮೇಲೆ ಇದಕ್ಕೆ ಕಾರ್ಜಿಕಾಯಿ ಅಂತ ಹೇಳ್ತೀವಿ ನಾವು. ಇದು ನಮ್ಮ ಕಡೆ ಏನಂದರೆ ಮಳೆಗಾಲದಲ್ಲಿ ಅಷ್ಟೇ ಸಿಗೋದು. ಮಳೆ ಬಂದಾಗ ಇದಕ್ಕೆ ಅಂತ ಸಪ್ರೇಟು ಹಿಂಗೆ ತೋಟ ಹೊಲ ಆ ಥರ ಏನೂ ಇರೋದಿಲ್ಲ. ಮಳೆ ಬಂದಾಗ ಕಾರ್ಜಿಕಾಯಿ ಬಳ್ಳಿಯಲ್ಲಿ ಅದೇ ಏನು ಬೆಳೆಯುತ್ತೆ. ಇದು ತುಂಬ ಟೇಸ್ಟಿಯಾಗಿದೆ. ಇದನ್ನು ಚೆನ್ನಾಗಿ ಹುರಿದು ಬೆಳ್ಳುಳ್ಳಿ ಹಾಕಿ ಮಾಡಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇದು ಪುಂಡೆ ಸೊಪ್ಪು. ಇದು ಇವಾಗ ಪುಂಡೆ ಪಲ್ಯ ಮಾಡ್ತಾರೆ. ಇದು ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮ ಕಡೆ ಇದು ಉತ್ತರ ಕರ್ನಾಟಕದವ್ರಿಗೆ ಅಷ್ಟೇ ಗೊತ್ತಿರುತ್ತೆ ಅನಿಸುತ್ತೆ, ಯಾಕಂದರೆ ನಮ್ಮ ಕಡೆ ಅಷ್ಟೇ ಸಿಗೋದು ಇದು ಎಲ್ಲ. ಸೊ ಯಾರಿಗ್ಯಾರಿಗೆ ಗೊತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಊರಿಂದ ಎಷ್ಟು ತಂದಿದ್ದಾರೆ. ಇವಾಗ ಹಿಂಗೆ ನಾದ್ಕೋಬೇಕು ಹಿಟ್ಟನ್ನ. ನಾನೇನಾದ್ರು ರೊಟ್ಟಿ ಮಾಡಿದ್ರೆ ಹೆಂಗೆ ಮಾಡ್ತೀನಿ ಗೊತ್ತೊಮ್ಮೆ, ನೀರನ್ನ ಬಿಸಿ ಮಾಡಿ ಅದು ಏನು ನೀರಲ್ಲೇ ಹಿಟ್ಟು ಹಾಕಿ ಕಲಿಸ್ಬಿಡ್ತೀನಿ. ಕಲಸಿ ಮುದ್ದೆ ಥರ ಮಾಡ್ಕೊಂಡು ಆಮೇಲೆ ಮಾಡ್ಕೊತೀನಿ. ಅದು ನಾನು ತೀಡ್ತೀನಲ್ಲ, ಸೊ ತೀಡಿದ್ರೆ ಆ ಥರ ಮಾಡ್ಕೋಬೋದು. ಅದು ಕೂಡ ನಿಮಗೆ ರೊಟ್ಟಿ ಈ ಥರ ಬಡಿಯೋಕ್ಕೆ ಬರಲ್ಲ ಅಂತಂದರೆ ಡೈರೆಕ್ಟ್ ಆ ಥರ ಮುದ್ದೆ ಥರ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಸೊ ನಾನು ಇನ್ನೊಂದ್ಸಲ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ನಮ್ಮ ಮಮ್ಮಿ ಹೇಗೆ ಮಾಡ್ತಾರೆ ತೋರಿಸ್ತೀನಿ ಬನ್ನಿ. ಈ ಥರ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ಈ ಥರ ನಾದ್ಕೊಂಡ್ರೆ ತೀಡಕ್ಕೆ ಬರಲ್ಲ. ಈ ಥರ ಮಾಡ್ಕೊಂಡ್ರೆ ತಿಡಕ್ಕೆ ಬರಲ್ಲ, ಬಡಿಬೇಕಿದೆ. ನೀವು ಮುದ್ದೆ ಅದರಲ್ಲಿ ಜಿಗಿಟ್ ಹಾಕೊಂಡು ನಾದ್ಕೊಂತಾರಲ್ಲ ಪಾತ್ರೆಯಲ್ಲಿ, ಅದು ಮಾತ್ರ ತಿಡಕ್ಕೆ ಬರ್ತೀವಿ, ಬರಲ್ಲ. ಇಲ್ಲ ಹೆಂಗೆ? ಅದು ಈಸಿನಾ ಇದು ಈಸಿನಾ? ಇದೇ ಈಸಿ. ನಿಮ್ಗೆ ಬರಲ್ಲ ತಿಡಕ್ಕೆ ಬರಲ್ಲ. ನಮಗೆ ಇದು ಬರಲ್ಲ, ಅದೇ ಈಸಿ ಅನ್ಸುತ್ತೆ ನಮಗೆ. ಇದೆ ಇವಾಗ ನೋಡ್ಬೋದು, ಇದು ಸೊಪ್ಪನ್ನ ಕುಕ್ಕರಲ್ಲಿ ಹಾಕಿ 4 ನೀರು ಹಾಕಿದ್ದೀನಿ. ಒಂದು 3 ಗ್ಲಾಸ್ ನೀರು ಹಾಕಿದ್ದೀನಿ. ಸೊ ಇದನ್ನ ಚೆನ್ನಾಗಿ ವಿಸಿಲ್ ಓಡಿಸ್ಬೇಕು. ಎಷ್ಟು? 2 ಸೀಟಿಗೆ ಆಗುತ್ತಾ? 2 ವಿಸಿಲ್ ಓಡಿಸ್ಬೇಕಂತ. ಇದಕ್ಕೆ ಜಸ್ಟ್ ಬರೀ ಸೊಪ್ಪು ಅಷ್ಟೇ ಹಾಕಿದ್ದೀನಿ. ಇದು ಪುಂಡೆ ಪಲ್ಯ ಬೇಳೆ ಹಾಕಿ ಮಾಡ್ತಾರಲ್ಲ, ಇವಾಗ ಏನಿದೆ ಹೆಸರು ಕಾಳು ಹಾಕಿ ಮಾಡ್ತಾ ಇದೀಯಾ? ಹೆಸರು ಕಾಳು ಹಾಕಿ ಮಾಡ್ಬೋದು, ಬೇಳೆ ಹಾಕಿ ಮಾಡ್ಬೋದು, ಮತ್ತೆ ಇದು ನುಚ್ಚು ಅದು ಹಾಕಿ ಮಾಡ್ಬೋದು. ಸೊ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತಲ್ಲ. ಆದರೆ ಯಾರ್ಯಾರು ಉತ್ತರ ಕರ್ನಾಟಕದವ್ರು ಇದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಿಮಗೂ ಪುಂಡೆ ಪಲ್ಯ ಇಷ್ಟನಾ ಅಂತ. ನೀವು ಹೇಗೆ ಮಾಡ್ತೀರಾ? ಬೇಳೆ, ನುಚ್ಚು, ಹೆಸರು ಕಾಳು ಏನು ಹಾಕಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಬನ್ನಿ ಇದನ್ನು ವಿಜಿಲ್ ಓಡಿಸ್ಕೊಳ್ಳೋಣ. ಸೊ ರೊಟ್ಟಿ ಆಯ್ತು ನೋಡಿ. ಅವಾಗ ಇಷ್ಟು ಬೇಗ ಒಂದಾಗಷ್ಟರಲ್ಲಿ ಒಂದು ರೊಟ್ಟಿ ಮಾಡ್ತೀರಲ್ಲ. ಇಷ್ಟಿಷ್ಟೇ ತೊಗೊತಾರೆ. ತೆಗಿಲ್ಲ. ಸರಿ ನೋಡಿ ಹೆಂಗೆ ಬಡಿತಾರೆ.
ಅಕ್ಕಿನೇ ಮೆತ್ತಗೆ ಹಾಕ್ತು. ಇದನ್ನು ಚಟ್ನಿ ಮಾಡಲಿ ಪುಂಡೆ ಸೊಪ್ಪು ಮಾಡೋಣ. ಗೊಂಗೂರು ಪಚ್ಚಡಿ ಅಂತಾರಲ್ಲ ಇಷ್ಟ ಆಗುತ್ತೆ, ಸ್ವಲ್ಪ ಬಟ್ಲಾಗುತ್ತೆ ಅಷ್ಟೇ. ಪಲ್ಯ ಮಾಡ್ಬಿಡು ರೊಟ್ಟಿ ಜೊತೆ ಉಳಿದ್ರೆ ನೋಡಿ, ಅದು ರೊಟ್ಟಿ ರೆಡಿ ಆಯ್ತು ಅವಾಗೆ. ತಗೊಂಡು ಹಿಂಗೆ ಹಾಕದ ರೊಟ್ಟಿ. ಇವಾಗ ಮೇಲೆ ನೀರು ಹಚ್ಬೇಕು. ಇವಾಗ ಇವಾಗ ಇಲ್ಲಿ ಹೆಸರು ಕಾಳಿಗೆ ಒಗ್ಗರಣೆ ಹಾಕ್ತಾ ಇದ್ದಾರೆ. ನಾನು ಕಟ್ಟಂದ್ರೆ ಈ ಕಟ್ಟ ಅದೇನು ಖಾರ ಹಾಕಿ ಮಾಡ್ತಿದ್ದೆ. ಖಾರ ಪುಡಿ ಎಲ್ಲ ಬೆಳ್ಳುಳ್ಳಿ ಇದಕ್ಕೆಲ್ಲ ಕಲಿಸಿದೆ, ಉಪ್ಪು ಖಾರ ಎಲ್ಲ ಹಾಕಿ ಮಾಡಿ. ನೋಡ್ಬೋದು ಈ ಥರ ಆಗಿರುತ್ತೆ ಪುಂಡೆ ಪಲ್ಯ. ಇವಾಗ ಅದನ್ನ ನೀರನ್ನ ಬಸ್ದು ಎಷ್ಟು ಸ್ವಲ್ಪ ಆಯ್ತು, ಇಷ್ಟ ಆಯ್ತು ನೋಡಿ ಪುಂಡೆ ಪಲ್ಯ. ಅವಾಗ ನೋಡೋಕೆ ಎಷ್ಟು ಕಾಣಿಸ್ತು ಇಷ್ಟಿದೆ. ಇವಾಗ ಇಲ್ಲಿ ಪುಂಡೆ ಪಲ್ಯ ಮಾಡೋದು ಏನೇನು ಹಾಕಿ ಹೇಳು. ಹಸಿಮೆಣ್ಸಿನ್ಕಾಯಿ ಪೇಸ್ಟ್, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಒಂದು ಸ್ವಲ್ಪ ಬೆಲ್ಲ, ಸ್ವಲ್ಪ ಬೇಳೆ ಹಾಕಿಯಾ? ಬೇಳೆ, ಕಡಲೆಬೇಳೆ, ಶೇಂಗಾ ಬೀಜ. ನೋಡ್ಬೋದು ಇವಾಗ ಅಡುಗೆ ಎಲ್ಲ ರೆಡಿಯಾಗಿದೆ. ಕಾರ್ಜಿಕಾಯಿ ಮತ್ತು ಪುಂಡೆ ಪಲ್ಯ. ಸೊ ಇದು ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಕಾರ್ಜಿಕಾಯಿ ಬೆಂಗಳೂರಲ್ಲಿ ಸಿಗಲ್ಲ, ಅದಕ್ಕೋಸ್ಕರ ಊರಿಂದ ಬರಬೇಕಾದ್ರೆ ತೊಗೊಂಬಂದಿದ್ರು. ಸೊ ಊಟಕ್ಕೆ ಏನೇನಿದೆ ನೋಡ್ಬೋದು. ಪಾಯಸ, ಪುಂಡೆ ಪಲ್ಯ, ಕಾಳು ಪಲ್ಯ, ಕಾರ್ಜಿಕಾಯಿ, ರೊಟ್ಟಿ, ಹಾಗೆ ಮನೆಗೆ ಗೆಸ್ಟ್ ಕೂಡ ಬಂದಿದ್ದರು. ಸೊ ನಮ್ಮ ಆಂಟಿ ಅವರೆಲ್ಲ ಬಂದಿದ್ದರು. ಎಲ್ಲರೂ ಸೇರಿ ಒಟ್ಟಿಗೆ ಕೂತ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮನೇಲೇ ರೆಸ್ಟ್ ಮಾಡಿ ಎಲ್ಲರೂ ಸಂಜೆ ಹೊರಗಡೆ ಹೋಗೋಣ ಅಂತ ಇವಾಗ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿಂದ ಮೆಟ್ರೋ ವ್ಯೂ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಹಾಗೆ ನಾವು ಹೋಗಿದ್ದಿನ ಫುಲ್ ಮಳೆ ಬರ್ತಾ ಇತ್ತು, ಚೆನ್ನಾಗಿತ್ತು ಒಂಥರ ಕ್ಲೈಮೇಟ್. ನಾವು ಹೋಗಿದ್ದಿನ ನಮ್ಮ ಮನೆಯಿಂದ ಇಸ್ಕಾನ್ ಟೆಂಪಲ್ ತುಂಬಾ ಹತ್ತಿರ ಆಗುತ್ತೆ, ಅದಕ್ಕೋಸ್ಕರ ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಬಂದಿದ್ದೆ. ಸೊ ಅವರು ಕೂಡ ತುಂಬ ವರ್ಷಗಳೇ ಆಗಿತ್ತಂತೆ ಈ ದೇವಸ್ಥಾನ ನೋಡಿ. ಸರಿ ಆಯಿತು ದೇವಸ್ಥಾನಕ್ಕೆ ಹೋಗೋಣ ಅಂತ ಇಲ್ಲಿ ಬಂದಿದ್ವಿ. ಹಾಗೆ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅವ್ರಿಗೆ ದೇವಸ್ಥಾನ ನೋಡೋಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ಸೊ ನೀವು ಇಲ್ಲಿ ಕರ್ಕೊಂಬರ್ಬೋದು. ಹಾಗೆ ಈ ದೇವಸ್ಥಾನ ನೋಡಿಕೊಂಡು ದೊಡ್ಡ ಆಂಜನೇಯ ಟೆಂಪಲ್ ಕೂಡ ಇದೆ ನಿಯರ್ ಬೈ, ಸೊ ಅದು ನೋಡ್ಕೋಬೋದು. ಹಾಗೆ ಅವ್ರಿಗೆ ಓರಿಯನ್ ಮಾಲ್ ಎಲ್ಲ ತೋರಿಸ್ಬೋದು. ಸೊ ಇಷ್ಟು ರಾಜಾಜಿನಗರಲ್ಲಿ. ಹಾಗೆ ಲೂಲು ಮಾಲ್ ಕೂಡ ಹೋಗ್ಬೋದು ನೀವು. ಅವ್ರಿಗೆ ದೇವಸ್ಥಾನ ಎಲ್ಲ ತೋರಿಸಿ ಹಾಗೆ ಸ್ನ್ಯಾಕ್ಸ್ ಕೌಂಟರಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಹಾಗೆ ಪ್ರಸಾದ ಕೂಡ ತಿಂದು ಮೆಮೊರಿಗಂತ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹಾಗೆ ನಡ್ಕೊತ ಇವಾಗ ಇಸ್ಕಾನಿಂದ ಓರಿಯನ್ ಮಾಲ್ಗೆ ಬಂದಿದ್ದೀವಿ. ಓರಿಯನ್ ಮಾಲ್ ಎಲ್ಲ ನೋಡಿಕೊಂಡು ಅಲ್ಲೂ ಕೂಡ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಇವಾಗ ರಿಟರ್ನ್ ಮನೆಗೆ ಬಂದ್ವಿ. ಇವಾಗ ನಿಮಗೆ ಇನ್ಸ್ಟಾಗ್ರಾಮ್ ಪೇಜಿಂದ ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೆ. ಏನೇನು ಆರ್ಡ್ರ್ ಮಾಡಿದ್ದೀನಿ, ಯಾವ ಪೇಜ್ ಎಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಫಸ್ಟ್ ಒನ್ ಬಂದು ಇದು ಎಸ್ಟಿಲೋ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ಕ್ಯೂಟಾದ ಇಯರಿಂಗ್ಸ್ ಮತ್ತು ನೆಕ್ ಪೀಸ್ ಆರ್ಡ್ರ್ ಮಾಡಿದ್ದೆ. ಸೊ ಈ ಪೇಜಲ್ಲಿ ಅಂತೂ ನಿಮಗೆ ವೆಸ್ಟರ್ನ್ ಜ್ಯುವೆಲ್ರಿ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಸೊ 96 ರುಪೀಸಿಂದ ನಿಮಗೆ ಪ್ರಾಡಕ್ಟ್ ಸ್ಟಾರ್ಟ್ ಆಗುತ್ತೆ. ನೀವೇನಾದರೂ ಕೊರಿಯನ್ ಇಯರಿಂಗ್ಸ್ ಅದೆಲ್ಲ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಸೊ ಈ ಪೇಜ್ನ ಚೆಕ್ ನೋಡ್ಬೋದು ನಾನು ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ. ಸೊ ಈ ಫುಲ್ ಸೆಟ್ಟಿಗೆ ಐ ಥಿಂಕ್ ಅರೌಂಡ್ 140 ರುಪೀಸೋ 149 ರುಪೀಸ್ ಪೇ ಮಾಡಿದ್ದೀನಿ. ಸೊ ನೋಡ್ಬೋದು ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಹಾಗೆ ನೀವು ಎಲ್ಲ ವೆಸ್ಟರ್ನ್ ಜ್ಯುವೆಲ್ರಿ ನಿಮಗೆ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ ಇವಾಗ ನನ್ನದು ನೋಸ್ ಪಿನ್ ಕಲೆಕ್ಷನ್ಸ್ ತೋರಿಸ್ತೀನಿ ಬನ್ನಿ. ಜಾಸ್ತಿ ಏನೂ ಇಲ್ಲ, ಸೊ ಇವಾಗ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಒನ್ ಬಂದು ಇದು ಗೋಲ್ಡ್ ನೋಸ್ ಪಿನ್. ಇದು ಸೊ ನನಗೆ ಇತ್ತೀಚೆಗೆ ನೋಸ್ ಪಿನ್ಸ್ ತುಂಬಾ ಇಷ್ಟ ಆಗ್ತಿದೆ. ಆದರೆ ಈ ಥರ ದೊಡ್ಡ ದೊಡ್ಡ ನೋಸ್ ಪಿನ್ಸು. ಇದು ಗೋಲ್ಡ್ ಇದು. ಸೊ ನೆಕ್ಸ್ಟ್ ಒನ್ ಇದು ಕೂಡ ಗೋಲ್ಡು. ಸೊ ನೋಡ್ಬೋದು ಇಷ್ಟು ಚಿಕ್ಕ ನೋಸ್ ಪಿನ್ಗೆ ನಾನು ಐ ಥಿಂಕ್ 2500 2000 ಕೊಟ್ಟಿದ್ದೀನಿ ಅನಿಸುತ್ತೆ.
ಇವೆರಡು ಗೋಲ್ಡ್ ನೋಸ್ ಪಿನ್ಸ್ ಇವು. ಸೊ ಇದು ಗೋಲ್ಡ್ ಪ್ಲೇಟೆಡ್ ನೋಸ್ ಪಿನ್. ಇದು ಇನ್ಸ್ಟಾಗ್ರಾಮ್ ಪೇಜಿಂದ ಆರ್ಡ್ರ್ ಮಾಡಿದ್ದೆ. ಅವಾಗೆ ಹೇಳ್ದಂಗೆ ನನಗೆ ಇತ್ತೀಚೆಗೆ ಈ ಥರ ದೊಡ್ಡ ನೋಸ್ ಪಿನ್ಸ್ ತುಂಬಾ ಇಷ್ಟ ಆಗ್ತಾಯಿದೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಸ್ ಪಿನ್ ಅಂತ ಸರ್ಚ್ ಮಾಡಬೇಕಾದ್ರೆ ಈ ಪೇಜಲ್ಲಿ ನನಗೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ನೋಸ್ ಪಿನ್ ನೋಡಿದೆ. ಇಲ್ಲಿ ಗೋಲ್ಡ್ ಪ್ಲೇಟೆಡ್ ಮತ್ತು ಸಿಲ್ವರ್ ನೋಸ್ ಪಿನ್ ಎಲ್ಲ ಸಿಗುತ್ತೆ ಅಫೋರ್ಡಬಲ್ ಪ್ರೈಸಲ್ಲಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಇವ್ರ ಪೇಜಿಂದ 2 ನೋಸ್ ಪಿನ್ ತರಿಸಿದ್ದೀನಿ. ಒಂದು 8 ಲೀಫ್ ನೋಸ್ ಪಿನ್ ಇದು, ಇನ್ನೊಂದು ನಾನು ವೇರ್ ಮಾಡಿದ್ದು ಅದು 6 ಲೀಫ್ ನೋಸ್ ಪಿನ್. ಎರಡು ತುಂಬಾ ಚೆನ್ನಾಗಿದೆ. ಸೊ ಇದೇ ಥರದ್ದು ನಮಗೆ ಗೋಲ್ಡ್ ಬೇಕು ಅಂದರೆ ಅರೌಂಡ್ 6000 ರುಪೀಸ್ 7000 ಆಗುತ್ತೆ. ಬಟ್ ಇದು ಜಸ್ಟ್ ನಮಗೆ ಅರೌಂಡ್ 1500 to 2000 ಒಳಗಡೆ ಸಿಗುತ್ತೆ. ಹಾಗೆ ಇವ್ರ ಹತ್ರ ತುಂಬ ಕಲೆಕ್ಷನ್ ಇದೆ. ಸೊ ಎಷ್ಟೊಂದು ಸಲ ಔಟ್ ಆಫ್ ಸ್ಟಾಕ್ ಆಗಿಬಿಡುತ್ತೆ, ಬೇಗನೆ ನೀವು ಚೆಕ್ ಮಾಡಬೇಕು. ಇವ್ರ ಪೇಜ್ ನೇಮೆಲ್ಲ ಮೆನ್ಷನ್ ಮಾಡಿರ್ತೀನಿ, ನೀವು ಕೂಡ ಚೆಕ್ ಮಾಡ್ಬೋದು. ಹಾಗೆ ಇವ್ರ ವೆಬ್ಸೈಟ್ಗೆ ಹೋಗಿ ಆರ್ಡ್ರ್ ಮಾಡಬೇಕು ನೀವು. ಸೊ ಎಷ್ಟೊಂದು ಕಲೆಕ್ಷನ್ ಇದೆ, ನೀವು ಕೂಡ ಚೆಕ್ ಮಾಡಿ. ಹಾಗೆ ಇವಾಗ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.